ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಸ್ರೇಲ್ ಇರಾನ್ ಮೇಲೆ ಮುಂದುವರೆದ ಯುದ್ಧ. ಇಸ್ರೇಲ್ನ ಅಸ್ಡೋಡ್ ನಗರದ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಭೀಕರ ದಾಳಿಯ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆ ಸಿಕ್ಕಿರೋದು. ನೋಡಿ, ಇಸ್ರೇಲ್ ಮತ್ತು ಇರಾನ್ನ ಮೇಲೆ ಈ ಯುದ್ಧ ಮುಂದುವರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ನ ಅಸ್ಡೋಡ್ ನಗರದ ಮೇಲೆ ಕ್ಷಿಪಣಿಯ ದಾಳಿ ಆಗಿದೆ. ಸೊ ಭೀಕರ ದಾಳಿ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ಇದೀಗ ಸೆರೆ ಸಿಕ್ಕಿರುವಂಥದ್ದು. ಅಂದರೆ ಅಲ್ಲಿನ ದಾಳಿ ಎಷ್ಟರ ಮಟ್ಟಿಗೆ ಇದೆ, ಯಾವ ಸ್ವರೂಪವನ್ನು ಪಡ್ಕೊಂಡಿದೆ ಅಂತ ನೋಡಿ. ಇದು ಕಾರಿನ ಡ್ಯಾಶ್ ಕ್ಯಾಮ್, ಇಲ್ಲಿ ಸೆರೆ ಸಿಕ್ಕಿರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಅದರ ಭೀಕರತೆ ಹೇಗಿದೆ, ಅಟ್ಯಾಕ್ನ ಭೀಕರತೆ ಹೇಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಅಂದರೆ ಯಾವ ಕ್ಷಣದಲ್ಲಿ ಎಲ್ಲ ಅಟ್ಯಾಕ್ ಆಗುತ್ತೆ ಅನ್ನೋದು ಗೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾರ್ಮಲ್ ಆಗಿ ಹೋಗ್ತಿರುವಂಥ ಸಂದರ್ಭದಲ್ಲೇ ಅಟ್ಯಾಕ್ ಆಗಿದೆ, ಅದನ್ನು ನೋಡ್ತಾ ಇದ್ದೀರಾ. איזה פחד. מה, עיניו? השם ישמור, איזה פחד. אין לו מוח. בית חנן, בית עובד, לא נראה לי אצלך. יואו, איזה פחד. מה, עיניו? השם ישמור, איזה פחד. אין לו מוח. בית חנן, בית עובד, לא נראה לי אצלך. איזה פחד. מה, עיניו? השם ישמור, איזה פחד. אין לו מוח. בית חנן, בית עובד, לא נראה לי אצלך. ನೋಡಿ, ಅಲ್ಲಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ, ಎಷ್ಟು ಭೀಕರವಾಗಿ ಒಂದು ಅಟ್ಯಾಕ್ಸ್ಗಳು ಆಗ್ತಾ ಇದೆ ಅಂತ. ಇದು ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆ ಸಿಕ್ಕಿರೋದು. ನೋಡಿ, ನಾರ್ಮಲ್ ಆಗಿ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ, ಆ ಸಂದರ್ಭದಲ್ಲೇ ಆ ಪ್ರದೇಶದಲ್ಲಿ ಅಟ್ಯಾಕ್ ಆಗಿದೆ. ಹಾಗಾಗಿ ಎಲ್ಲಿ ಯಾವಾಗ ಯಾವ ಮಿಸೈಲ್ ಬಂದು ಬೀಳುತ್ತೋ, ಯಾವ ಬಾಂಬ್ ಬಂದು ಬೀಳುತ್ತೋ, ಯಾವ ಡ್ರೋನ್ ಮುಖಾಂತರವಾಗಿ ಅಟ್ಯಾಕ್ ಆಗುತ್ತೋ, ಒಂದು ಅರ್ಥವಾಗದಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಜನ ಇರೋದು. ಸೊ ಇರಾನ್ ಇಸ್ರೇಲ್ ನಡುವೆ ನಡೀತಿದ್ದಂಥ ಯುದ್ಧ ಇದೀಗ ಪಸರಿಸಿದೆ. ಹಾಗಾಗಿ ಇದು ಎಂಥದ್ದೇ ಸಂದರ್ಭದಲ್ಲಿ ಯಾವುದೇ ಪ್ರದೇಶಗಳಲ್ಲೂ ಕೂಡ ಹೇಗೆ ಬೇಕಾದರೂ ಅಟ್ಯಾಕ್ ಆಗಬಹುದು ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಾಗಿ ಜನಗಳು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಇದೆಲ್ಲದರ ನಡುವೆ ಅಮೆರಿಕ ಎಂಟ್ರಿ ಆಗಿರೋದ್ರಿಂದ ಈ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ನೋಡಿ, ಈ ಮಧ್ಯದಲ್ಲಿ ಟ್ರಂಪ್ ಕೂಡ ಏನು ಮಾಡ್ತಾ ಇದ್ದಾರೆ, ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಿದ್ದಾರೆ, ಯಾವುದನ್ನು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯವೇ ಆಗ್ತಾಗಿಲ್ಲ. ಒಂದ್ಸತಿ ಕದನ ವಿರಾಮ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದ್ಸತಿ ಕದನ ವಿರಾಮವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಇರಾನ್ಗೆ ನಾವು ಸಹಾಯ ಮಾಡ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ, ನಾವು ಸಹಾಯ ಮಾಡಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾರ ನಿರ್ಧಾರ ಏನಾಗಿರುತ್ತೆ, ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದಕ್ಕೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಸದ್ಯದ ಮಟ್ಟಿಗಂತೂ ಸಿಗ್ತಾಗಿಲ್ಲ. ಹಾಗಾಗಿ ಹೀಗಿರಬೇಕಾದ್ರೆ ಈ ಪರಿಸ್ಥಿತಿ ಇನ್ನೂ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ವಿಶ್ವಸಂಸ್ಥೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ಗಳಾಗ್ತಾ ಇದ್ರೂ, ಎಲ್ಲ ದೇಶದ ನಾಯಕರುಗಳು ಕೂತು ಮಾತಾಡ್ತಾ ಇದ್ರೂ ಕೂಡ ಇದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ನೋಡ್ತಾ ಇದ್ದ ಹಾಗೆಯೇ 12ನೇ ದಿನಕ್ಕೆ ಕಾಲಿಟ್ಬಿಟ್ಟಿದೆ ಯುದ್ಧ. מה, עיניו? השם ישמור.